ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ಕಾರಿ ನೌಕರರ ಬಹುತೇಕ ಎಲ್ಲರೂ ಕೂಡ APL. ಅವರಿಗೆ ಇವತ್ತು 60 ವರ್ಷ ಆದಾಗ ಅವ್ರದ್ದು ಟರ್ಮ್ ಮುಗೀತದೆ, ಯಾಕಂದರೆ ಅವ್ರು ರಿಟೈರ್ಡ್ ಆಗ್ತಾರೆ. ಆದ ಕಾರಣ 70 ವರ್ಷದ ನಂತರ ನಮ್ಮ ವಯೋವಂದನ ಸ್ಕೀಮ್ ಇದೆ, ಅದಕ್ಕೆ ನಾನು ಬರ್ತೇನೆ. ಅದಕ್ಕಿಂತ 60ರಿಂದ 70 ವರ್ಷ ತನಕ ಏನಿದೆಯಲ್ಲ, ಅವರಿಗೆ ನಾವು ಒಂದು ಯೋಜನೆ ನಾವು ರೂಪಿಸಿದ್ದೇವೆ. ಅವರನ್ನು ಕೂಡ ನಾವು ಇವತ್ತು ಉಚಿತವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಅವರು ಮತ್ತು ಅವರ ಕುಟುಂಬಸ್ಥರಿಗೆ ಸೆಲ್ಫ್ ಫೈನಾನ್ಸಿಂಗ್ ಮುಖಾಂತರ ಒಂದು ಯೋಜನೆ ನಾವು ರೂಪಿಸಿದ್ದೇವೆ. ಅದು ಸಂಧ್ಯಾ ಕಿರಣ ಯೋಜನೆ. ರಿಟೈರ್ಡ್ ಗೌರ್ಮೆಂಟ್ ಸ್ಟಾಫ್ ಆ್ಯಂಡ್ ಆಫೀಸರ್ಸ್ಗೆ ರಿಟೈರ್ಡ್ ಆದ ನಂತರ 60ಯಿಂದ 70 ತನಕ ಸಂಧ್ಯಾ ಕಿರಣ ಯೋಜನೆ. ಅದು ಹೇಗಿರುತ್ತೆ ಅಂತ ಹೇಳಿದರೆ, ರಿಟೈರ್ಡ್ ಆದ ನಂತರ ಅವರ ರಿಟೈರ್ಡನ್ನ ಪೆನ್ಷನ್ನ ಮೊತ್ತದಲ್ಲಿ 1.25 ರೂಪೀಸ್ ಅವರು ಕಟ್ಟಬೇಕು. 1.25% 1.25% ಆಫ್ ದ ಪೆನ್ಷನ್ ಅವ್ರು ಕಟ್ಟಬೇಕು. ಯಾವುದು? ಹಾಂ, ಇದು ಪೆನ್ಷನ್ ಬರುವವರೆಗೆ. ಚರ್ಚೆ ಮಾಡ್ತೇನೆ. ಗುಡ್ ಸಜೆಷನ್, ಬಟ್ ವಿಲ್ ಆಸ್ಕ್. ಏನಾದರೂ ಸ್ಕೀಮ್ ಮಾಡಿರ್ಬೇಕು. ಓಕೆ, ಅಲ್ಲ ಅದನ್ನು ನಾನು ಮಾತಾಡ್ತೇನೆ. ಅದಕ್ಕೆ ರೂಪಿಸಿರ್ಬೋದು. 70 ಇಯರ್ಸ್ ತನಕ 1.25%. ಏನಾದರೂ ಈ ಮಧ್ಯದ ತೀರಿ ಹೋದರೆ ಮತ್ತು ಅವರ ಫ್ಯಾಮಿಲಿ ಮುಂದುವರಿಸುವಾಗ ಆ ಫ್ಯಾಮಿಲಿಗೆ ಸಿಕ್ಕುವಂಥ ಪೆನ್ಷನ್ನಲ್ಲಿ 0.75 ಕಟ್ಟಲಿಕ್ಕೆ 0.75 ಕಟ್ಟಿದರೆ ಅವ್ರಿಗೆಲ್ಲ ಅದು APL ಮತ್ತು ಎಲ್ಲ ಸರ್ಕಾರಿ ನೌಕರಿಗೆ 70 ವರ್ಷ ತನಕ ಫ್ರೀಯಾಗಿ. ಅದಕ್ಕೆ ಮುಂಚೆ ಕಾರಣ ಆರೋಗ್ಯ ಸಂಜೀವಿನಿ ಇದೆ. ಅದಾದ ನಂತರ ರಿಟೈರ್ಡ್ ಆದ ನಂತರ 70 ವರ್ಷ ತನಕ ಈ ಸ್ಕೀಮ್. ಇನ್ನು ಕಾಮನ್ ಪೀಪಲ್ ಯಾರಿದ್ದಾರೆ, ಹಿರಿಯರು, ಕೇಂದ್ರ ಸರ್ಕಾರ ವಯೋವಂದನ ಯೋಜನೆ ಅಂತ ರೂಪಿಸಿದೆ. ಕೇಂದ್ರ ಸರ್ಕಾರ ವಯೋವಂದನ ಯೋಜನೆ ಅಂತ ಹೇಳಿ ಆದೇಶ ಕೊಟ್ಟರೂ ಕೂಡ ಅದು ಸ್ಪಷ್ಟತೆ ಯಾವುದು ಕೂಡ ಇಲ್ಲ. ಅದೊಂದು ಕ್ಲಾರಿಟಿ ಅಂತ ಎಲ್ಲಿಯೂ ಕೂಡ ಇಲ್ಲ. ಅದಕ್ಕಾಗಿ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿಯವರಿಗೆ ಪತ್ರ ಬರಲಿಕ್ಕಿದ್ದಾರೆ. ನಾನು ಕೇಂದ್ರದ ಆರೋಗ್ಯ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರದಿಂದ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಅದು ಭಾಳ ಸ್ಪಷ್ಟತೆಯಿಂದ ಕೇಂದ್ರ ಸರ್ಕಾರ ಇದು ಯಾವ ಆಧಾರದಲ್ಲಿ ಎಷ್ಟು ಜನಸಂಖ್ಯೆಗೆ ಎಷ್ಟು ಅನುದಾನ ಬಿಡುಗಡೆ ಮಾಡ್ತೀರಿ ಎಂಬ ಸ್ಪಷ್ಟತೆಯನ್ನು ಕೂಡ ಕೊಡಲಿಲ್ಲ. ಅದು ಅವ್ರು ಕೊಟ್ಟ ತಕ್ಷಣ ಈ ಒಂದು ವಯೋವಂದನ ಸ್ಕೀಮ್ ಅಂತ ಹೇಳಿದರೆ 70 ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೆ, ಈಗ BPLಗೆ ಮಾತ್ರ ಇದೆ, APLನವ್ರಿಗೆ ಕೂಡ ಇದರಲ್ಲಿ ಉಚಿತವಾದ ಟ್ರೀಟ್ಮೆಂಟ್ ಇವತ್ತು ಕೊಡುವಂಥದ್ದು ವಯೋವಂದನ. ಇದನ್ನು ನಾನು ಮುಂದಿನ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ, ಡೆಲ್ಲಿ ಹೋದ ಸಂದರ್ಭಕ್ಕೂ ಚರ್ಚಿಸಿ ಇದಕ್ಕೆ ಕೊಡೋ ರೂಪರೇಷೆ ನಾವು ಇವತ್ತು ಮಾಡ್ತೇವೆ. ಇದು ನಾವು ಅತಿ ಶೀಘ್ರದಲ್ಲೇ ಇವತ್ತು ಮಾಡುವಂಥದ್ದು. ಯೂನಿವರ್ಸಲ್ ಹೆಲ್ತ್ ಕವರೇಜ್ APLನವ್ರಿಗೆ ಕೂಡ ನಾವು BPL ವ್ಯವಸ್ಥೆ ಕೊಡುವಂಥದ್ದು, ಅದು ಬಹುಶಃ ಮುಂದಿನ ಕೆಲವು ಸಮಯ ತಗೊಳ್ತದೆ. ಹೀಗಾಗಿ ನಾವು ರೆಡಿ ಮಾಡಿ ಅದು ಮುಂದಿನ ಅನುಷ್ಠಾನ ಇವತ್ತು ಮಾಡ್ತೇವೆ.